ಹೋದ್ರೆ ನಾರಾಜ್ ಆಗ್ತೈತಿ, ಕಾಲು ನುಯ್ತೈತಿ, ಕೈ ನುಯ್ತೈತಿ, ಹಿಂಗೆ ಯಾರು ಹೇಳ್ತಾರಲ್ಲ, ನೆಪ ಹೇಳ್ತಾರಲ್ಲ, ದೇ ಆರ್ ಫೂಲ್ಸ್, ಇಂಗ್ಲಿಷ್ ಫೂಲ್ಸ್. ಏನು ಬೇಕಾದಾಗಲಿ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಯಾರು ಹೋಗ್ತಾರ, ಸೋಲ್ಲಿ ಎಲ್ಲರೂ ನನ್ನ ನೋಡಿ ನಗಲಿ, ನನಗೆ ಹಾಡು ಹೇಳಕ್ಕೆ ಬರ್ದಿದ್ರು ಪರವಾಗಿಲ್ಲ, ಹೋಗಿ ಅಲ್ಲಿ ನಿಲ್ತೀನಿ ಅಂತ ಯಾರು ಅವಕಾಶ ಬಳಸ್ಕೊಳ್ತಾರಲ್ಲ, ದೇ ಆರ್ ಆಲ್ಸೋ ಫೂಲ್ಸ್, ಬಟ್ ದೇ ಆರ್ ಹಿಂದಿ ಫೂಲ್ಸ್. ದೆರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಇಂಗ್ಲಿಷ್ ಫೂಲ್ಸ್ ಆ್ಯಂಡ್ ಹಿಂದಿ ಫೂಲ್ಸ್. ವಿದ್ಯಾರ್ಥಿ ಜೀವನದಲ್ಲಿ ಸದವಕಾಶವನ್ನು ಬಳಸಿಕೊಳ್ಳೋರು ಹಿಂದಿ ಫೂಲ್ಸ್ ಆಗ್ತಾರೆ. ಹಿಂದಿ ಫೂಲ್ಸ್ ಅಂದ್ರೆ ಏನು? ಏನು? ಪುಷ್ಪ. ಹಿಂದಿ ಫೂಲ್ ಫ್ರೇಗ್ರೆಂಟ್ ಕೊಡ್ತದೆ, ಸುವಾಸನೆ ಕೊಡ್ತದೆ. ಇಂಗ್ಲಿಷ್ ಫೂಲ್ ತನ್ನ ಲೈಫೂ ನಷ್ಟ ಮಾಡ್ಕೊಳ್ತಾನೆ, ಸಮಾಜಕ್ಕೂ ನಷ್ಟ ಮಾಡ್ತಾನೆ, ಮತ್ತು ಎಲ್ಲರಿಗೂ ಆತ ಒಂದು ಆತಂಕ ಆಗಿ ಕಾಡ್ತಾನೆ. ಆದ್ದರಿಂದ ಇಲ್ಲಿ ಈ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂಥ ಎಲ್ಲ ಸೋದರ ಸೋದರಿಯರಿಗೆ ನಾನು ಹೇಳೋದೇನು ಅಂದರೆ, ಓದು ಬರಹ ಎಕ್ಸಾಮ್ ಸ್ಕೋರಿಂಗ್ ಅಫ್ಕೋರ್ಸ್ ಅದೆಲ್ಲ ನಾವು ಮಾಡಬೇಕು, ಅದನ್ನು ಮಾಡಬೇಕು ಅಂತಲೇ ನಾವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದೇವೆ. ಆದರೆ ಅಲಾಂಗ್ ವಿತ್ ದಟ್ ನಾವೇನು ಅಂತ ತೋರಿಸೋದಕ್ಕೆ ಒಂದು ಚಾನ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಪೋರ್ಟ್ಸ್. ನಿಮ್ಮ ಕಾಲೇಜಲ್ಲಿ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಗ್ರೌಂಡ್ ಇದೆ, ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಪೋಸ್ಟ್ಪೋನ್ ಮಾಡಬೇಡಿ, ನೋಡೋಣ ಬಿಡು, ಆಮೇಲೆ ಆಡಿದ್ರಾಯ್ತು, ಆಮೇಲೆ ಹಾಡಿದ್ರಾಯ್ತು. ಪ್ರೋಕ್ರಾಸ್ಟಿನೇಷನ್ ಇಸ್ ದ ಥೀಫ್ ಆಫ್ ಟೈಮ್ ಅಂತ ಒಂದು ಮಾತಿದೆ. ಮುಂದೂಡೋದು, ಆಮೇಲೆ ಮಾಡ್ತೀನಿ ಅನ್ನೋದು ಅದು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುವಂಥ ದಡ್ಡತನ. ಹಾಗಾಗಿ ಇಲ್ಲಿ ಈ ವರ್ಷ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಕ್ರೀಡಾ ಚಟುವಟಿಕೆಗಳಲ್ಲಿ ನೀವು ಖುಷಿಯಾಗಿ ಭಾಗವಹಿಸಿ ಅಲ್ಲಿ ಆನಂದವನ್ನು ಸಂಭ್ರಮಿಸಿ. ಗೆದ್ದಾಗ ಅಥವಾ ಸೋತಾಗ ಮೊಮೆಂಟ್ ಇರುತ್ತಲ್ಲ, ಹಾರ್ಟ್ ಟಚಿಂಗ್ ಮೂಮೆಂಟ್. ಈಗ ನಾ ಓಡಿದೆ, ನಾ ಗೆದ್ದೆ, ನನ್ನ ಫ್ರೆಂಡ್ ಇರ್ತಾನೆ, ಅವ ಕೇಕೆ ಹಾಕ್ತಿರ್ತಾನೆ. ಆ ಮೂಮೆಂಟ್ನ ನಾವು ದುಡ್ಡು ಕೊಟ್ಟು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ ಮೂಮೆಂಟ್ ಅಲ್ಲಿ ಮಾತ್ರ ಸಿಗುತ್ತೆ. ಈಗ ಇಲ್ಲೊಂದು 5-6 ಜನ ಹುಡುಗಿಯರು ಹಾಡು ಹೇಳಿದರು, ಪ್ರೇಯರ್ ಸಾಂಗ್ ಹೇಳಿದರು, ವೆಲ್ಕಮ್ ಸಾಂಗ್ ಹೇಳಿದರು, ನೀವೆಲ್ಲ ಚಪ್ಪಾಳೆ ತಟ್ಟಿದ್ರಿ. ಒಂದು 4 ಕ್ಷಣ ಅವ್ರ ಎದೆ ಒಳಗಡೆ ಏನು ಅಭಿಮಾನ ಮೂಡ್ತದಲ್ಲ, ನಾ ಹಾಡಿದೆ, ಇಷ್ಟು ಮಂದಿ ಮುಂದೆ ಹಾಡಿದೆ ಅನ್ನೋ ಆ ಅಭಿಮಾನಕ್ಕಾಗಿ ಇಂಥ ಅವಕಾಶಗಳನ್ನು ನಾವು ಬಳಸ್ಕೋಬೇಕು. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಂತೋಷ ಆಯಿತು. ಮತ್ತೊಂದು ಸರಿ ಪ್ರಥಮ PUC ಎಲ್ಲ ಸೋದರ ಸೋದರಿಯರಿಗೆ ಪ್ರೀತಿಯಿಂದ, ಅಭಿಮಾನದಿಂದ ಸ್ವಾಗತವನ್ನು ಕೋರಿ ನಿಮ್ಮೆಲ್ಲ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಶುಭ ಹಾರೈಸಿ ನನ್ನ ಭಾಷಣವನ್ನು